ಲಾರ್ಡ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 117ನೇ ಅಧ್ಯಾಯ 1ನೇ ವಚನ. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಈ ವಾಕ್ಯದ ಅರ್ಥವೇನೆಂದರೆ, ನಾವು ಪ್ರತಿ ಸಮಯದಲ್ಲಿಯೂ ಯೆಹೋವನನ್ನು ಕೊಂಡಾಡಬೇಕು. ಯಾಕೆಂದರೆ ನಾವು ಇರುವ ಕಾಲವೇನೆಂದರೆ ಭಯದ ವಾತಾವರಣದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಎಲ್ಲಿಂದ ಬಾಂಬ್ ಬೀಳುತ್ತೋ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಆತಂಕವಾಗಿದೆ. ಆದರೆ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ಅದೆಲ್ಲದರಿಂದ ಕರ್ತರು ನಮ್ಮನ್ನು ರಕ್ಷಿಸುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಉನ್ನತನು, ಮೋಹನತನು, ಸರ್ವೋತ್ತಮನು, ಸರ್ವಶ್ರೇಷ್ಠನು, ಸರ್ವಜ್ಞನು, ಸರ್ವವನ್ನು ತಿಳಿದಾತನೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಅಪ್ಪ, ನಾವು ನಿಮ್ಮನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಹಾಡಿ ಹೊಗಳುವಂತೆ ನೀವು ಒಂದು ಬಲವನ್ನು ಕೊಟ್ಟಂತಹ ದಯಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಈ ವಾಕ್ಯವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ.